ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ಕೂಡ ತೊಗೊಂಡಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. 3-4 ಸ್ಟೆಪ್ಪಲ್ಲಿದೆ ಫ್ರೆಂಡ್ಸ್. ಇದು ತುಂಬ ಬ್ರೈಡಲ್ ಡಿಸೈನು, ತುಂಬ ಈಸಿನೇ ಇದೆ, ಕಷ್ಟ ಏನಿಲ್ಲ. 4 ಸ್ಟೆಪ್ಪಲ್ಲಿದ್ದರೂ ಕೂಡ ತುಂಬಾ ಈಸಿ ಇದೆ. ಸೊ ಅದಕ್ಕೆ ನಾನು ತೋರಿಸ್ಬೇಕಂದ್ರೆ ನೋಡಿ 3 ದಾರನೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಫಸ್ಟು ಸ್ಟೆಪ್ಗೆ ಇದು 2 ಸ್ಟೆಪ್ಗೆ, ಫಸ್ಟ್ ಒಂದು ಬೇಸ್ ಲೈನ್ಗೆ, ಸೆಕೆಂಡ್ ಸ್ಟೆಪ್ಗೆ ಇದೇ ಕಲರ್ ಆಗುತ್ತೆ. ಆಮೇಲೆ ಇದು ಮಧ್ಯದಲ್ಲಿ 3rd ಸ್ಟೆಪ್ಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಲಾಸ್ಟ್ 4th ಸ್ಟೆಪ್ಗೆ. ಈ ಥರ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೋಡಿ ಮಧ್ಯದಲ್ಲಿ ಬರುವಂಥ 3rd ಸ್ಟೆಪ್ಗೆ ನಾವು ಈ ಥರ ಬೀಡ್ಸ್ನ ಮೊದಲೇ ಪೋಣಿಸಿ ಇಟ್ಕೋಬೇಕು. ನೀವು ಅಷ್ಟೇ 3rd ಸ್ಟೆಪ್ಗೆ ಯಾವ ಕಲರ್ ತೊಗೋತೀರಂತ ಮೊದಲೇ ಚೂಸ್ ಮಾಡಿಕೊಂಡು ಆ ಥರ ಬೀಡ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ನಾವೇನು ಲಾಕ್ ಮಾಡ್ತೀವಲ್ವ ಅದೇ ಥರ 2 ಟೈಮ್ಸ್ ಲಾಕ್ ಮಾಡೋಣ. ನೋಡಿ 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 1 2 3 4 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸುತ್ತ ಬರುತ್ತೆ ಸ್ಯಾರಿ. ನೋಡಿ 5 ಚೈನ್ ಹಾಕಿದ್ದೀನಿ 1 ಟೈಮು. ಈಗ ನೆಕ್ಸ್ಟ್ 1 2 3 4 ಚೈನ್ ಹಾಕ್ಬಿಟ್ಟು ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಬೇಸ್ ಲೈನ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ನಾನು ಹೇಗೆ ಅಂತ ಈಸಿಯಾಗಿ ಹೇಳಿಕೊಡ್ತೀನಿ. ಈಗ ನೋಡಿ ಸ್ಟಾರ್ಟಿಂಗಲ್ಲಿ 1 ಟೈಮ್ 5 ಆದಮೇಲೆ 4 ಹಾಕಿದ್ದೀನಿ. ಈಗ ಮತ್ತೆ 6 ಚೈನ್ 1 2 3 4 5 6 ಚೈನ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ, ಯಾಕಂದರೆ ನಾವು ಇದಕ್ಕೆ ಆರ್ಚ್ನ ಫಿಲ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ 1-2 ಚೈನ್ ಗ್ಯಾಪ್ ಆಗುವಷ್ಟು ಹಿಂದ್ಗಡೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರಬೇಕು, ಟೈಟಾಗಿ ಕೂತ್ಕೋಬಾರ್ದು, ಈ ಥರ ಇರಬೇಕು ಯು ಶೇಪಲ್ಲಿ. ಈಗ 6 ಚೈನ್ ಹಾಕಿ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ನಾನು ಮತ್ತೆ ಒಂದು ಸತಿ ನಿಮಗೆ ಬೇಸ್ ಲೈನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ 1 ಟೈಮ್ 4 ಆಯಿತು. ಮತ್ತೆ 1 2 3 4 ಇದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆಯ್ತಲ್ವ. ಈಗ ಮತ್ತೆ ಒಂದು ಸತಿ 5 ಚೈನ್ 1 2 3 4 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈಗ ಬೇಸ್ ಲೈನ್ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 5 ಕುಚ್ಚಿಗೋಸ್ಕರ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಕುಚ್ಚಿಗೋಸ್ಕರ 5 ಫಸ್ಟ್ ಹಾಕಿರೋದು. ಆಮೇಲೆ 4 4 6 ಆಮೇಲೆ 4 4 5 ಈಗ ಮತ್ತೆ 4 4 6 4 4 5 ಈ ಥರ ಬೇಸ್ ಲೈನ್ನ ಈಗಾಗಲೇ ನಾನು ಆಲ್ರೆಡಿ ಒಂದು ಡಿಸೈನ್ಗೆ ಹಾಕಿ ತೋರಿಸಿದ್ದೀನಿ. ಬಟ್ ಅಲ್ಲಿ 3 ಚೈನ್ ತೊಗೊಂಡಿದ್ವಿ, ಇಲ್ಲಿ 4 ಚೈನ್ ತೊಗೊಂಡಿದ್ದೀನಿ. ನೋಡಿ 5 4 4 6 4 4 5 4 4 6 4 4 ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಅರ್ಥ ಆಗಿಲ್ಲ ಅಂದರೆ ನಿಧಾನ ಮಾಡಿಕೊಂಡು ನೋಡಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಪ್ರೆಸೆಂಟ್ಗೆ 2 ಆರ್ಚನ್ನ ತೋರಿಸ್ತಾ ಇರೋದ್ರಿಂದ ಇಷ್ಟು ಮಾತ್ರ ಹಾಕಿದ್ದೀನಿ. 2 ಆರ್ಚ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಹಾಕಿ ಸ್ಟಾಪ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪು ಕೂಡ ನಾನು ಸೇಮ್ ಕಲರ್ ಥರನೇ ತೊಗೊಂಡಿದ್ದೀನಿ. ನೋಡಿ ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಲಾಕ್ ಏನಿದೆ ಅಲ್ವಾ, 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ, ಅದೆರಡರ ಮಧ್ಯೆ ಹೋಗಿ ಒಂದು ಸತಿ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಇಲ್ಲಿಗ 5 ಚೈನ್ ಏನಿದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, 5 ಚೈನ್ಗೆ 5 ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಲಾಕ್ ಮೇಲೆ ಲಾಕ್ ಮಾಡೋಣ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ಇನ್ನೊಂದು ಸತಿ 4 ಚೈನ್ಗೆ 4 ಚೈನ್. ನೋಡಿ ಇಲ್ಲಿ 2 ಟೈಮ್ಸ್ ಏನು 4 ಚೈನ್ ಮಾಡಿದ್ದೀವಲ್ವ
ಅದರಲ್ಲಿ ಒಂದು 4 ಚೈನ್ಗೆ 4 ಚೈನ್ ಹಾಕ್ಕೊಂಡು ಅದೇ ಲಾಕ್ ಮೇಲೆ ಲಾಕ್ ಮಾಡೋಣ. ನೋಡಿ ಲಾಕ್ ಆಯಿತು. ಲಾಕ್ ಆದಮೇಲೆ ಇಲ್ಲಿ ಇರೋ ಇನ್ನೊಂದು 4 ಚೈನ್ ಒಳಗಡೆ ಜಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾತ್ರ ಮಾಡೋಣ. ನೋಡಿ ಸಿಂಗಲ್ ಕ್ರೋಶೆ ಆಯಿತು. ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡು ನೋಡಿ ಇಲ್ಲಿ 6 ಚೈನ್ ಏನಿದೆ ಇದರೊಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ ಒಂದು. ಇದೇ ಥರ ತ್ರಿಬಲ್ ಕ್ರೋಶೆ ಮಾಡಬೇಕು. ನೋಡಿ ಮತ್ತೆ ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕ್ಕೊಂಡು 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಮಾಡಿದ್ದೀನಿ. ಡಿಸೈನು ತುಂಬ ಆರ್ಚ್ ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್, ಯಾಕಂದರೆ ಇದು ಸ್ಟಾರ್ಟಿಂಗಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀವಿ. ಆಮೇಲೆ ಇದ್ರ ಮೇಲೆ ಕೂಡ ಇನ್ನೂ 2 ಸ್ಟೆಪ್ಪಲ್ಲಿ ವರ್ಕ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಚು ತುಂಬ ಈಸಿ ಕೂಡ ಇದೆ ಡಿಸೈನು. ಸೊ ನೋಡಿ ಇವಾಗ ನಾನು ಏನು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಅಲ್ವಾ, ಇದೇ ಥರ ನೋಡಿ ತ್ರಿಬಲ್ ಕ್ರೋಶೆಸ್ನ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು 14 ತ್ರಿಬಲ್ ಕ್ರೋಶೆಸ್ನ ಮಾಡ್ಕೊಂಡಿದ್ದೀನಿ. ಈಕ್ವಲ್ ಲೆಂತಲ್ಲಿ ಮಾಡ್ಕೋಬೇಕು ನಾವು. ಮಾಡಿಕೊಂಡು ಈಕ್ವಲ್ ನಂಬರಲ್ಲೇ ಮಾಡಿ ಫ್ರೆಂಡ್ಸ್, ಕಡಿಮೆನೂ ಮಾಡಿಬಿಡಿ ಜಾಸ್ತಿನೂ ಮಾಡಿಬಿಡಿ, ಇಷ್ಟೇ ತೊಗೊಳ್ಳಿ, ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ನೋಡಿ 14 ಡಬಲ್ ಕ್ರೋಶೆ ಫಿಲ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ 4 ಚೈನ್ ಏನಿದೆ ಅಲ್ವಾ ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿ ಇಲ್ಲಿ ಲಾಕ್ ಏನಿದೆ ಅಲ್ವಾ ಅದ್ರ ಪಕ್ಕದಲ್ಲೇ ಅಲ್ಲಿ ಒಂದು ಲಾಕ್ ಮೇಲೆ ಲಾಕು ಮಾಡಿ ಇಲ್ಲೊಂದು 4 ಚೈನ್ ಇದೆ ಅಲ್ವಾ ಇನ್ನೊಂದು, ಆ 4 ಚೈನ್ಗೆ 4 ಚೈನ್ ಮಾಡಿಕೊಂಡು ನೋಡಿ ಮತ್ತೆ ಅದೇ ಲಾಕ್ ಮೇಲೆ ಲಾಕ್ ಮಾಡೋಣ. ನೋಡಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ 5 ಚೈನ್ ಇದೆ, 5 ಚೈನ್ಗೆ 5 ಚೈನ್ ಹಾಕೋಣ. 1 2 3 4 5 5 ಚೈನ್ಗೆ 5 ಚೈನ್ ಹಾಕಿ ನೋಡಿ ಅದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈ ಕಡೆ ಕೂಡ ನೋಡಿ ಇನ್ನೂ 4 ಚೈನ್ಸ್ ಇರುತ್ತೆ, 2 ಅದರಲ್ಲಿ 2 4 ಚೈನ್ಗಳಲ್ಲಿ ಒಂದು 4 ಚೈನ್ಗೆ 4 ಚೈನ್ ಹಾಕಿ ಲಾಕು. ನೋಡಿ ಈ ಥರ ಸ್ವಲ್ಪ ನಾವೇನಾದರೂ ಜೋರಾಗಿ ಎಳ್ಕೊಂಬಿಟ್ರೆ ಈ ಥರ ಕಿತ್ಕೊಂಬಂದ್ಬಿಡುತ್ತೆ. ಥ್ರೆಡ್ ಕಟ್ ಆದರೂ ಕೂಡ ಕಷ್ಟ ಆಗುತ್ತೆ, ಸೊ ಅದಕ್ಕೆ ನಿಧಾನಕ್ಕೆ ತೊಗೋಬೇಕು. ನೋಡಿ 4 ಚೈನ್ಗೆ 4 ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಮಾಡಿದ್ದೀನಿ. ಮಾಡಿಕೊಂಡು ಈಗ ಇನ್ನೊಂದು 4 ಚೈನ್ ಏನಿದೆ ಅಲ್ವಾ ಅದರೊಳಗಡೆ ಜಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡು ನೋಡಿ ಈ 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು, ಸಾರಿ ಫುಲ್ ಲೆಂತ್ ಆಗೋಯ್ತು, ಜಾಸ್ತಿ ಲೆಂತ್ ಕೂಡ ತೊಗೋಬಾರ್ದು, ಯಾಕಂದರೆ ನಾವು ತ್ರಿಬಲ್ ಕ್ರೋಶೆ ಮಾಡ್ತಾ ಇರೋದು ಅದು ಅಲ್ಲದೆ 4 ಸ್ಟೆಪ್ ಇರೋದ್ರಿಂದ ಸ್ವಲ್ಪನೇ ಲೆಂತಿಯಾಗಿ ತೊಗೋಬೇಕು. ನೋಡಿ ಒಂದು ಫಸ್ಟು 2ರಲ್ಲೊಂದು, ಆಮೇಲೆ 2ರಲ್ಲೊಂದು, ಆಮೇಲೆ 2ರಲ್ಲಿ ಒಂದು, ಮತ್ತೆ ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕ್ಕೊಂಡು 6 ಚೈನ್ ಒಳಗಡೆ ಹೋಗಿ 2ರಲ್ಲಿ ಒಂದು, 2ರಲ್ಲಿ ಒಂದು, ಆಮೇಲೆ 3ನೇ ಬಾರಿ ಕೂಡ 2ರಲ್ಲಿ ಒಂದು. ಇದೇ ಥರ ಈ ಆರ್ಚ್ನೂ ಕೂಡ ನಾವು ಫಿಲ್ ಮಾಡ್ತಾ ಹೋಗಬೇಕು. ಆದಷ್ಟು ಎಲ್ಲ ಕಂಬಗಳನ್ನು ಈಕ್ವಲ್ ಲೆಂತಲ್ಲೇ ತೊಗೊಳ್ಳಿ, ಆಗ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಮಾಡದೇ ಇರೋರು ಕೂಡ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರು ಕೂಡ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇದೇ ಥರ ತ್ರಿಬಲ್ ಕ್ರೋಶೆಸ್ನ 14 ತ್ರಿಬಲ್ ಕ್ರೋಶೆಸ್ನ ಫಿಲ್ ಮಾಡಬೇಕು ಇದಕ್ಕೂ ಕೂಡ. ಫ್ರೆಂಡ್ಸ್ ನೋಡಿ ನಾನು ಈ ಆರ್ಚ್ನೂ ಕೂಡ ಫಿಲ್ ಮಾಡಿ ಇಲ್ಲಿ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಆಗ ಲಾಸ್ಟಲ್ಲಿ ಇನ್ನೂ ಒಂದು 4 ಚೈನ್ ಆಮೇಲೆ 5 ಚೈನ್ ಉಳಿಯುತ್ತೆ. ಆಗ ಮತ್ತೆ 4 ಚೈನ್ಗೆ 4 ಚೈನ್, 5 ಚೈನ್ಗೆ 5 ಚೈನ್ ಹಾಕ್ಕೊಂಡು ನಾವು ಡಿಸೈನ ಫಿನಿಶ್ ಮಾಡ್ಕೋಬೇಕು. ನೀವು ಸೀರೆ ಫುಲ್ಲು ಇದೇ ಥರ ಮಾಡಿಕೊಂಡು ಎಂಡಿಂಗ್ನಲ್ಲಿ ಎಕ್ಸ್ಟ್ರಾ ಒಂದು 2-3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು 4 ಚೈನ್ಗೆ 4 ಚೈನ್, 5 ಚೈನ್ಗೆ 5 ಚೈನ್ ಹಾಕಿ ಲಾಸ್ಟಲ್ಲಿ ನಾನು 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಡಿಸೈನ ಎಂಡ್ ಮಾಡಿದ್ದೆ. ಅದರೊಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಈಗ ಈ ಥ್ರೆಡ್ನು ಕೂಡ ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಒಂದು 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ತೀನಿ. ನೋಡಿ ಈಗ
ಈಗ ಇದೇ ಥರ ನೀವು ಸೀರೆ ಫುಲ್ ಫಿನಿಶ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ತ್ರಿಬಲ್ ಕ್ರೋಶೆ ಮಾಡಿದ್ದೀವಿ, ಇಷ್ಟು ಗ್ಯಾಪ್ ಇದೆ ಮಧ್ಯದಲ್ಲಿ. ಈಗ ಮತ್ತೆ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಬನ್ನಿ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಥರ್ಡ್ ಸ್ಟೆಪ್ಗೆ ನೋಡಿ ಅದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿ ಇಲ್ಲಿ 5 ಚೈನ್ ಏನಿದೆ ಅಲ್ವಾ ಮೇಲ್ಗಡೆ, ಈ 5 ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡೋಣ. ಮಾಡ್ಕೊಂಡು ಈಗ 4 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇ ಲಾಕ್ ಏನಿದೆ ಈ ಲಾಕ್ ಮೇಲೆ ಲಾಕ್ ಮಾಡೋಣ. ಮಾಡಿಕೊಂಡು ಲಾಕ್ ಆಯಿತು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು 4 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆ ನಾವು ಎಷ್ಟು ಸಿಂಗಲ್ ಕ್ರೋಶೆ ಮಾಡೋಣ ಅಂದರೆ 2 ಆದರೂ ಮಾಡ್ಬೋದು ಫ್ರೆಂಡ್ಸ್, ಅಥವಾ 3 ಆದರೂ ಮಾಡ್ಕೋಬೋದು. ನಾನು ಹೇಳಿದ್ದೆ ಅಲ್ವಾ ನಿಮಗೆ ಥರ್ಡ್ ಸ್ಟೆಪ್ಗೆ ಮೊದಲೇ ಥ್ರೆಡ್ಗೆ ಬೀಡ್ಸ್ನ ಹಾಕಿಟ್ಕೋಬೇಕಂತ. ನೋಡಿ ಅದೇ ಥರ ನಾನು ಇಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಲ್ವಾ. ಈಗ ಇಲ್ಲಿಂದ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು ಈ 4 ಚೈನ್ ಒಳಗಡೆ 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಕೊಂಡು ಈಗ ಇಲ್ಲಿಂದ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಪ್ರತಿಯೊಂದು ಕಂಬದ ಮೇಲೂ ಈ ಥರ ಹೋಲ್ಸ್ ಕಾಣ್ತಾ ಇದೆ ನಮಗೆ. ಆಗ ಫಸ್ಟು ಕಂಬದ ಹೋಲ್ ಮೇಲೆ ನೋಡಿ, ಈ ಹೋಲ್ ಮೇಲೆ ಹೋಗಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಹೋಗಬೇಕು. ನೋಡಿ ಸೂಜಿ ಮೇಲೆ 3 ದಾರ ಆಗುತ್ತೆ. ಆಗ ಫಸ್ಟ್ 2ರಲ್ಲಿ 1, ಆಮೇಲೆ 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ 1 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲೇ ಇರೋ ಹೋಲು, ಯಾವ ಹೋಲ್ನು ಮಿಸ್ ಮಾಡಬೇಡಿ, ಪ್ರತಿಯೊಂದು ಹೋಲಲ್ಲೂ ಹೋಗ್ಬಿಟ್ಟು ನಾವು ವರ್ಕ್ ಮಾಡಬೇಕಾಗುತ್ತೆ. ನೋಡಿ ಈಗ ಥ್ರೆಡ್ನ ತಂದಿದ್ದೀನಿ, ತಂದು 2ರಲ್ಲಿ 1 2ರಲ್ಲಿ 1. ಈಗ ಒಂದು ಬೀಡನ್ನ ಬಿಟ್ಕೋಬೇಕು. ನೋಡಿ ಒಂದು ಬೀಡನ್ನ ಬಿಟ್ಟಿದ್ದೀನಿ. ಬೀಡನ್ನ ಬಿಟ್ಟು ನೋಡಿ ಈ ಥರ ಸೂಜಿ ಮೇಲೆ ಮತ್ತೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಬೀಡನ್ನ ಈ ಥರ ಮುಂದೆ ಸರಿಸ್ಕೋಬೇಕು. ಸರಿಸ್ಕೊಂಡು 2ರಲ್ಲಿ 1 2ರಲ್ಲಿ 1. ಈಗ ಮತ್ತೆ 2 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೋಬೇಕು. ಅದೇ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1. ಈಗ ಒಂದು ಬೀಡು, ಒಂದು ಸತಿ ಬೀಡು ಬಿಡಬೇಕು, ಒಂದು ಸತಿ 2 ಚೈನ್ ಹಾಕ್ಕೋಬೇಕು. ಒಂದು ಸತಿ ಬೀಡು, ಒಂದು ಸತಿ 2 ಚೈನ್, ಈ ಥರ ಅಷ್ಟೇ. ನೋಡಿ ಈಗ ಇಲ್ಲಿ 2 ಚೈನ್ ಹಾಕಿದ್ದೀನಲ್ವ, ಅದಕ್ಕೆ ಇಲ್ಲಿ ಬೀಡನ್ನ ಬಿಟ್ಟಿದ್ದೀನಿ. ಬೀಡನ್ನ ಬಿಟ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ನೋಡಿ ಈ ಥರ ಬೀಡನ್ನ ಮುಂದೆ ಸರಿಸ್ಕೊಂಡು 2ರಲ್ಲಿ 1 2ರಲ್ಲಿ 1. ಈಗ ಬೀಡ್ ಆಯ್ತಲ್ವ, ಈಗ 2 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1. ನೋಡಿ ಈಗ 2 ಚೈನ್ ಆಯಿತು. ಈಗ ಮತ್ತೆ ಒಂದು ಬೀಡು, ಸೂಜಿ ಮೇಲೆ ಬೀಡ್ ಬಿಟ್ಕೊಂಡ್ಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ನೋಡಿ ಬೀಡನ್ನ ಮುಂದೆ ಸರಿಸ್ಕೊಂಡು 2ರಲ್ಲಿ 1 2ರಲ್ಲಿ 1. ಈಗ ಮತ್ತೆ 2 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1. ಈಗ ಮತ್ತೆ ಒಂದು ಬೀಡು. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಅದಕ್ಕೆ ಅರ್ಥ ಆಗಲಿ ಅಂತ ನಾನು ಫುಲ್ ಫಿನಿಶ್ ಆಗೋವರೆಗೂ ತೋರಿಸ್ತಾ ಇದ್ದೀನಿ. ನೋಡಿ ಬೀಡ್ ಇನ್ಸೆಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದು ಬೀಡನ್ನ ಈ ಥರ ಮುಂದೆ ಸರಿಸ್ಕೊಂಡು 2ರಲ್ಲಿ 1 2ರಲ್ಲಿ 1. ಈಗ 2 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಹೋಲ್ ಒಳಗಡೆ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1. ಸೊ ಇಲ್ಲಿ 2 ಚೈನ್ ಹಾಕಿದ್ದೀವಲ್ವ, ಅದಕ್ಕೆ ಈಗ ನೆಕ್ಸ್ಟು ಒಂದು ಬೀಡ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಮತ್ತೆ ಥ್ರೆಡ್ನ ತಂದು ಬೀಡ್ ಮುಂದೆ ಸರಿಸ್ಕೋಬೇಕು. 2ರಲ್ಲಿ 1 2ರಲ್ಲಿ 1. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಸ್ಲೋ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಕನ್ಫ್ಯೂಸ್ ಕೂಡ ಏನೂ ಇಲ್ಲ, ಅದಕ್ಕೆ ನಾನು ಫುಲ್ ಫಿನಿಶ್ ಆಗೋವರೆಗೂ ತೋರಿಸಿದ್ದೀನಿ, ಇದನ್ನು ಕನ್ಫ್ಯೂಸ್ ಆಗಬಾರ್ದು ಅಂತ. ನೋಡಿ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ತಂದು ಒಂದು ಮತ್ತೆ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಲಾಸ್ಟ್ ಮತ್ತೆ ಒಂದು ಬೀಡ್ ಬಿಟ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಬೀಡನ್ನ ಸರಿಸ್ಕೊಂಡು ನೋಡಿ 2ರಲ್ಲಿ 1 2ರಲ್ಲಿ 1 ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇನ್ನೊಂದು ಹೋಲ್ ಮಾತ್ರ ಬ್ಯಾಲೆನ್ಸ್ ಇದೆ. ಈಗ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ, ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇಷ್ಟೇ, ತುಂಬಾ ಈಸಿ ಇದೆ. ನೋಡಿ ಈ ಥರ ಬರುತ್ತೆ. ಥರ್ಡ್ ಸ್ಟೆಪ್ಪು ಈ ಥರ ಬರುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಫಸ್ಟಲ್ಲಿ ಒಂದು ಕಂಬ ಪ್ಲೇನಾಗಿ ಬಂದಿದೆ. ಆಮೇಲೆ ನೋಡಿ ಇಲ್ಲಿ ಎಂಡಿಂಗ್ನಲ್ಲೂ ಕೂಡ ಒಂದು ಕಂಬ ಪ್ಲೇನಾಗಿ ಬಂದಿದೆ.
ಆಮೇಲೆ ಬೀಡ್ಸ್ ಎಷ್ಟು ಬಂದಿದೆ ಅಂದರೆ 1 2 3 4 5 6 ಬೀಡ್ಸ್ ಬಂದಿದೆ ನಮಗೆ, ಗೊತ್ತಾಯ್ತಲ್ವಾ? 1 2 3 4 5 6 7 ಚೈನ್ಸು ಬಂದಿದೆ. 7 ಚೈನ್ಸ್ 6 ಬೀಡ್ಸ್ ಬಂದಿದೆ. ಆಮೇಲೆ ಆ ಕಡೆ ಈ ಕಡೆ ಪ್ಲೇನ್ ಆಗಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ನಲ್ಲಿ ಪ್ಲೇನ್ ಆಗಿ ಕಂಬಗಳು ಬಂದಿದೆ ನೋಡಿ. ಇಷ್ಟ ಆದಮೇಲೆ ಈಗ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಡೈರೆಕ್ಟಾಗಿ ನಾನು ಇದನ್ನು ಲಾಕ್ ಮಾಡ್ತೀನಿ ನೋಡಿ. ಆ ಕಡೆ ಕೂಡ ನಾವು 3 ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಸೊ ಇಲ್ಲೂ ಕೂಡ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ ಇಲ್ಲಿ 5 ಚೈನ್ದು ಇಲ್ಲೇನು ಲಾಕ್ ಇದೆ ಅಲ್ವ, ಈ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲೇನಾದರೂ ನೋಡಿ ನಾನು 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ವ, ನಿಮಗೆ 3 ಬೇಡ ಅಂದರೆ ನೀವು 2 ಚೈನ್ಸ್ ಕೂಡ 2 ಸಿಂಗಲ್ ಕ್ರೋಶೆಸ್ ಕೂಡ ಮಾಡ್ಕೋಬೋದು. ಈಗ 5 ಚೈನ್ಗೆ 5 ಚೈನ್ ಹಾಕೋಣ. 1 2 3 4 5 ಚೈನ್ಗೆ 5 ಚೈನ್ ಆಯಿತು. ಈಗ ಅದೇ ಲಾಕ್ ಮೇಲೆ ಲಾಕು ಆಯ್ತಲ್ವಾ? ಈಗ ಮತ್ತೆ 4 ಚೈನ್ ಇದೆ ಇಲ್ಲಿ. ಆ 4 ಚೈನ್ ಒಳಗಡೆ ನಿಮಗೆ ಎಷ್ಟು ಸತಿ ಬೇಕೋ ಅಷ್ಟು ಸತಿ ಸಿಂಗಲ್ ಕ್ರೋಶೆ. ಬಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡಿರ್ತೀರೋ ಎಂಡಿಂಗ್ವರೆಗೂ ಅಷ್ಟೇ ಮಾಡ್ಕೊಳ್ಳಿ, ಹಾಗಾದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್, ನೀಟಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಈ ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ನಾನು. ಮಾಡಿಕೊಂಡು ಮತ್ತೆ ಇಲ್ಲಿಂದನೇ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಫಸ್ಟ್ ಕಂಬದ ಹೋಲ್ ಮೇಲೆ ನಾನು ನೀಡಲ್ನ ಹಾಕ್ತೀನಿ. ಈಗ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ, ಫಸ್ಟಿಗೆ ಬೀಡ್ ಹಾಕ್ಕೋಬೇಡಿ, ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋಣ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ ಕಂಬನ್ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡಿಕೊಂಡು. ಈಗ ಮತ್ತೆ ಇಲ್ಲಿಂದ ಬೀಡ್ಸ್ನ ಬಿಟ್ಕೋಬೇಕು ನೋಡಿ. ಒಂದು ಬೀಡನ್ನ ಬಿಟ್ಟಿದ್ದೀನಿ. ಈಗ ಬಿಟ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಬೇಕು. ಯಾವ ಹೋಲ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್, ಪ್ರತಿಯೊಂದು ಹೋಲ್ ಮೇಲೆ ಹೋಗಿ ನಾವು ಥ್ರೆಡ್ನ ತರಬೇಕು. ತಂದುಬಿಟ್ಟು ಒಂದು ಸತಿ ಬೀಡ್ ಬಿಡಬೇಕು, ಒಂದು ಸತಿ ಚೈನ್ಸ್ ಹಾಕೋಬೇಕು, ಒಂದು ಸತಿ ಬೀಡನ್ನ ಬಿಟ್ಕೋಬೇಕು, ಒಂದು ಸತಿ ಚೈನ್ಸ್ ಹಾಕೋಬೇಕು. ಇಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬಾ ಈಸಿ ಇದೆ. ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಎಲ್ಲ ಫಿನಿಶ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಸ್ಟಿಫಾಗಿ ಬರುತ್ತೆ ಇದು ಡಿಸೈನು ಅಂತ. ಸೊ ಗೊತ್ತಾಯ್ತಲ್ವ? ಈಗ ಕನ್ಫ್ಯೂಸ್ ಏನೂ ಆಗಿಲ್ಲ ಅನ್ಕೋತೀನಿ, ಯಾಕಂದರೆ ಫುಲ್ ಫಿನಿಶ್ ಆಗೋವರೆಗೂ ತೋರಿಸಿದ್ದೀನಿ. ಅದಕ್ಕೆ ಇನ್ನೂ ನಿಮಗೆ ಹಾಗೇನಾದರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಸ್ಲೋ ಮಾಡಿಕೊಂಡು ನೋಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಏನಾದರೂ ಹೇಳೋದಿದ್ದರೆ, ಅರ್ಥ ಆಗಿಲ್ಲ ಅಂದರೆ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಏನಾದರೂ ಮಾಡಿ. ಗೊತ್ತಾಯ್ತಲ್ವ? ಒಟ್ಟಿನಲ್ಲಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಇದನ್ನು ಕೂಡ ಇದೇ ಥರ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಸೆಕೆಂಡ್ ಆರ್ಚ್ನೂ ಕೂಡ ಫಿನಿಶ್ ಮಾಡ್ಕೊಂಡಿದ್ದೀನಿ. ನಿಮಗಿಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೂ ಕೂಡ 6 ಬೀಡ್ಸ್ ಬಂದಿದೆ, ಆಮೇಲೆ 7 ಚೈನ್ಸ್ ಬಂದಿದೆ. ಗೊತ್ತಾಗ್ತಾ ಇದೆ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ಕರೆಕ್ಟಾಗಿ ಇಲ್ಲಿ 14 ಡಬಲ್ ಕ್ರೋಶೆನ ಮಾಡ್ಕೋಬೇಕು, ಇಲ್ಲಾಂದರೆ ಈ ಥರ ನಮಗೆ ಕರೆಕ್ಟಾಗಿ ಬರೋದಿಲ್ಲ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿ ಇದು ಫಿನಿಶ್ ಆದಮೇಲೆ ನೆಕ್ಸ್ಟು ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸತಿ ಮಾಡಿದರೆ 2 ಸತಿ ಮಾಡಿ, 3 ಸತಿ ಮಾಡಿದರೆ 3 ಸತಿ ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಳ್ಳಿ ನೋಡಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ 5 ಚೈನ್ದು ಏನು ಲಾಕ್ ಇದೆ ಅಲ್ವಾ, ಆ ಲಾಕ್ ಮೇಲೆ ಕೂಡ ಒಂದು ಸತಿ ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಆಯಿತು. ಲಾಕ್ ಆದಮೇಲೆ ಇಲ್ಲಿ 5 ಚೈನ್ ಏನಿದೆ ಎಂಡಿಂಗ್ನಲ್ಲಿ, ಸೊ ಇದು ನಾನು ಎಕ್ಸ್ಟ್ರಾ ಥ್ರೆಡ್ ಮಾಡಿದ್ದೀನಲ್ವ, ಇದೆಲ್ಲ ನನಗೆ ಸ್ವಲ್ಪ ಅಡ್ಡ ಬರ್ತಾ ಇದೆ ನೋಡಿ. ಇಲ್ಲಿ 5 ಚೈನ್ ಇದೆ ಫ್ರೆಂಡ್ಸ್, ಆ 5 ಚೈನ್ಗೆ 5 ಚೈನ್ ಹಾಕಿ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ನಾನು ಡಿಸೈನ್ನ ಫಿನಿಶ್ ಮಾಡಿಬಿಟ್ಟು ಮತ್ತೆ 4th ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ನಾನು ಈ ಥರ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ 4th ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. 4th ಸ್ಟೆಪ್ಗೆ ನಾನು ಬೇರೆ ಕಲರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಕಲರ್ ಹಾಕಿರ್ತೀರ ಅದನ್ನು ಬೇಕಾದರೂ ತೊಗೋಬೋದು, ಅಥವಾ ಸೀರೆಯಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಏನಾದರೂ ಇದ್ದರೆ ನೀವು ಆ ಕಲರ್ನ ತೊಗೋಬೋದು ನೋಡಿ. ಅದನ್ನು ಕೂಡ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಆಮೇಲೆ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ನೋಡಿ ಅದೇ 4 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗಾಗಲೇ ತುಂಬ ವೀಡಿಯೋಸ್ ನೋಡಿರ್ತೀರ, ಕಲ್ತಿರ್ತೀರಲ್ವ ಡಿಸೈನು, ಹಾಗಾಗಿ ನಿಮಗೆ ಎಲ್ಲಿ ಲಾಕ್ ಮಾಡಿದರೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ ಫ್ರೆಂಡ್ಸ್. ಆಮೇಲೆ ಸೊ ಅದಕ್ಕೆ ನಾನು ಎಲ್ಲಿ ಮಾಡ್ತೀನೋ ಅಲ್ಲೇ ಮಾಡಬೇಕಂತ ಏನಿಲ್ಲ, ನಿಮಗೆ ಎಲ್ಲಿ ಮಾಡಿದರೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನಿಸುತ್ತೋ ಅಲ್ಲಿ ನೀವು ಲಾಕ್ನ ಮಾಡ್ಬೋದು. ಸೊ ಗೊತ್ತಿಲ್ಲ ಅಂದರೆ ಇದೇ ಥರನೇ ಮಾಡ್ಕೊಳ್ಳಿ ಆಯಿತಾ.
ಈಗ ನೋಡಿ 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅದರಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ನಾನು ಒಂದು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿಂದ ನೋಡಿ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಇಲ್ಲಿ ಫಸ್ಟ್ ಈ 2 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಈ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದಿದ್ದೀನಿ. ತಂದ್ಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು 2 ಚೈನ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆ. ಸೊ ಟೋಟಲ್ ನಾನಿಲ್ಲಿ 4 ಸತಿ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಸೊ ಕಾಣಿಸ್ತಾ ಇದೆ ಅಲ್ವಾ, 4 ಸತಿ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಕಂಬ ಏನಿದೆ ಇಲ್ಲಿ 2 ಕಂಬಗಳೇನು ಕಾಣಿಸ್ತಾ ಇದೆ ಅಲ್ವಾ ನಮಗೆ, ಈ ಬೀಡ್ ಹಿಂದ್ಗಡೆ ಅಲ್ಲಿ ಹೋಗಿ ಇದನ್ನ ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿದ್ದಾಯಿತು. ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 2 ಚೈನ್ ಏನಿದೆ ನೆಕ್ಸ್ಟ್ 2 ಚೈನ್ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ಇಲ್ಲಿಂದ ಕೂಡ ಡಬಲ್ ಕ್ರೋಶೆ. ನೋಡಿ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಥ್ರೆಡ್ನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಈ 2 ಚೈನ್ನ ನಾವು ಫಿನಿಶ್ ಮಾಡ್ಕೋಬೇಕು. ನಿಮಗೆ ಏನಾದರೂ ಇನ್ನೂ ಒಂದು ಹಿಡಿಸೋಷ್ಟು ಗ್ಯಾಪ್ ಇದೆ ಅಂದರೆ 5 ಡಬಲ್ ಕ್ರೋಶೆ ಮಾಡಿದ್ರೂ ಕೂಡ ಆಗುತ್ತೆ ಅನ್ನೋದಾದರೆ ನೀವು 5 ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನೋಡಿ ನಾನು 4 ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕಿ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು. ಸೊ ಗೊತ್ತಾಯ್ತಲ್ವ, ಡಿಸೈನ್ ತುಂಬಾ ಈಸಿ ಇದೆ ಫ್ರೆಂಡ್ಸ್, ಕನ್ಫ್ಯೂಸ್ ಆಗೋವಂಥದ್ದೆಲ್ಲ ಏನೂ ಇಲ್ಲ ಇದರಲ್ಲಿ. ಅಷ್ಟೇ ಈಸಿ ಇದೆ, ಅಷ್ಟೇ ಗ್ರ್ಯಾಂಡ್ ಲುಕಿಂಗ್ ಕೂಡ ಇದೆ ಈ ಡಿಸೈನ್ಗೆ. ನೋಡಿ 3 ಡಬಲ್ ಕ್ರೋಶೆ ಆಯಿತು. ಈಗ 4ನೇ ಡಬಲ್ ಕ್ರೋಶೆ ಕೂಡ ಮಾಡ್ತಾಯಿದ್ದೀನಿ. ನೋಡಿ 4 ಡಬಲ್ ಕ್ರೋಶೆ ಆಯಿತು. ಒಂದು ಚೈನ್, ಆಮೇಲೆ ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿರೋ ಈ 2 ಚೈನ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಬೇಕು. ವಿಡಿಯೋ ತುಂಬ ಲೆಂತಿ ಆಗೋಯ್ತು ಫ್ರೆಂಡ್ಸ್, ಅದಕ್ಕೆ ನಾನು ಇದನ್ನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಅರ್ಥ ಆಗಿದೆ ಅಲ್ವಾ ನಿಮಗೆ, ಖಂಡಿತ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ 3 ಡಬಲ್ ಕ್ರೋಶೆ ಆಯಿತು. ಈಗ 4ನೇ ಡಬಲ್ ಕ್ರೋಶೆ ಕೂಡ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಪೆಟಲ್ ವೈಸ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ. ನೋಡಿ 4 ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಕೊಂಡು ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಎಂಡ್ ಮಾಡಬೇಕು, ಮತ್ತು ಚೈನ್ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಗೊತ್ತಾಯ್ತಲ್ವ ಫ್ರೆಂಡ್ಸ್. ನೋಡಿ ಆಮೇಲೆ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸ್ಲೋ ಮಾಡ್ಕೊಂಡು ನೋಡಿ, ಸ್ಲೋ ಮಾಡದೇ ಇದ್ರೂ ಪರವಾಗಿಲ್ಲ, ಇದೇ ಸ್ಪೀಡಲ್ಲಾದರೂ ನೋಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ನೀಟಾಗಿ ನೋಡ್ಕೊಂಡು ಹಾಕಿದ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಡಿಸೈನ್ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಬರಲ್ಲ. ನಾವು ಸುಮಾರು ಡಿಸೈನ್ಸ್ ಹಾಕಿರ್ತೀವಿ, ಎಷ್ಟು ಹಾಕಿದರೂ ಕೂಡ ಕೆಲವೊಂದು ಡಿಸೈನ್ಗೆ ಅದರದ್ದೇ ಆದಂಥ ಒಂದು ಟೆಕ್ನಿಕ್ ಇರುತ್ತೆ. ಕೆಲವೊಂದು ಡಿಸೈನ್ಸ್ಗೆ ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿ ನಾವು ಸ್ಕಿಪ್ ಮಾಡ್ಕೊಂಡು ಏನಾದರೂ ಹಾಕ್ಬಿಡೋಕ್ಕೆ ಹೋದರೆ ಈ ಥರ ಕೆಲವೊಂದು ಸತಿ ಆ ಥರ ಫಿನಿಶಿಂಗ್ ಬರಲ್ಲ ನೀಟಾಗಿ. ಹಾಕಿದ್ಮೇಲೆ ಚೆನ್ನಾಗಿ ಬಂದಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಹಾಕುವಾಗಲೇ ನಾವು ನೀಟಾಗಿ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನೋಡಿ ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಆಯಿತು. ಒಂದು ಚೈನ್ ಹಾಕ್ಕೊಂಡು ನೋಡಿ ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಲಾಕು. ಲಾಸ್ಟ್ ನೋಡಿ ಇನ್ನು ಒಂದು ಚೈನ್ ಇದೆ, ಅಲ್ಲೂ ಕೂಡ ಫಿಲ್ ಮಾಡ್ಕೋಬೇಕು 4 ಡಬಲ್ ಕ್ರೋಶೆಗಳಿಂದ. ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಈಗ ಆರ್ಚು. ಇದೊಂದು ಪೆಟಲ್ನ ನಾನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಆಯಿತು. ಈಗ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಇಲ್ಲಿಂದ ನಿಮಗೆ ಫೋನಲ್ಲಿ ಅಷ್ಟೊಂದು
ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇಲ್ಲ ಅದು ನಿಮಗೆ. ನೀವು ಹಾಕಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿ ಅಷ್ಟು ಸ್ಟಿಫಾಗಿ ಬರುತ್ತೆ. ಆಮೇಲೆ ನೋಡಿ ಮುದ್ರೋದು ಇಲ್ಲ, ಸ್ಟಿಫಾಗಿರೋದ್ರಿಂದ ಜಾಸ್ತಿ ಮುದ್ಕೊಳ್ಳೋದೆಲ್ಲ ಏನೂ ಆಗಲ್ಲ. ನೋಡಿ ನಾವೇನಾದರೂ ಬಗ್ಸಿದ್ರೆ ಫುಲ್ ಡಿಸೈನೇ ಬಾಗುತ್ತೆ, ಒಂದು ಸ್ವಲ್ಪ ಬಾಗೋದು ಕ್ರಾಸ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಈಗ ಕೊನೆಯದಾಗಿ ಈ 2 ಚೈನಲ್ಲಿ 4 ಡಬಲ್ ಕ್ರೋಶೆ ಮಾಡಿದ ತಕ್ಷಣವೇ ಲಾಸ್ಟಲ್ಲಿರೋ ಈ ಸಿಂಗಲ್ ಕ್ರೋಶೆ ಮೇಲೆ ಇದನ್ನು ಲಾಕ್ ಮಾಡ್ತೀನಿ. ಆಮೇಲೆ ಈ ಕಡೆ 5 ಚೈನ್ದು ಲಾಕ್ ಏನಿರುತ್ತೆ ಅಲ್ವಾ, ಆ ಲಾಕ್ ಒಳಗಡೆ ಕೂಡ ಒಂದು ಸತಿ ಲಾಕ್ ಮಾಡ್ತೀನಿ. ಮಾಡಿಕೊಂಡು ಮತ್ತೆ 5 ಚೈನ್ಗೆ 5 ಚೈನ್ ಮಾಡಿಕೊಂಡು ಅದೇ 5 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಒಂದು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನಾನು 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ವ, ಈ ಕಡೆ ಮಾಡುವಾಗ ಸ್ಟಾರ್ಟಿಂಗ್ ಅದು ಸಿಂಗಲ್ ಕ್ರೋಶೆ ಮೇಲೇ ಲಾಕ್ ಮಾಡಬೇಕು. ಎಂಡಿಂಗ್ನಲ್ಲಿ ಈ ಕಡೆ ಸೈಡ್ ಮಾಡುವಾಗ ನೋಡಿ ಈ ಕಡೆ ಕೊನೆಯ ಸಿಂಗಲ್ ಕ್ರೋಶೆ ಮೇಲೆ ನಾವು ಲಾಕ್ನ ಮಾಡಬೇಕು. ಹಾಗಾದರೆ ಅದು ಆರ್ಚು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿ ಈಗ ಈ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 2 ಚೈನ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆ ಫಿಲ್ ಮಾಡಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಸೊ ಖಂಡಿತ ಅರ್ಥ ಆಯಿತು ಅಂದ್ಕೋತೀನಿ. ಎಲ್ಲರಿಗೂ ಕನ್ಫ್ಯೂಸ್ ಆಗೋವಂಥದ್ದು ಏನೂ ಇಲ್ಲ. ಅದಕ್ಕೆ ಹಾಗೂ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ. ನೋಡಿ 4 ಡಬಲ್ ಕ್ರೋಶೆ ಆಗಿದ ತಕ್ಷಣವೇ ಪಕ್ಕದಲ್ಲಿರೋ ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಇದನ್ನು ಲಾಕ್ ಮಾಡಬೇಕು. ಮತ್ತು ಒಂದು ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ನೋಡಿ ತುಂಬಾ ಈಸಿ ಇದೆ ಡಿಸೈನು. ಮೂರು ಡಬಲ್ ಕ್ರೋಶೆ ಆಯಿತು. ಈಗ ಇನ್ನೊಂದು ಕೂಡ ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಂದು ಚೈನ್ ಹಾಕಿದ್ದೀನಿ. ಚೈನ್ ಹಾಕ್ಕೊಂಡು ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 2 ಚೈನ್ ಒಳಗಡೆ ಮತ್ತೆ ಇದೇ ಥರ ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ಥ್ರೆಡ್ ಮಿಸ್ ಆಯಿತು. ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡೋಣ. ನಾನೀಗ ಇದೊಂದು ಆರ್ಚ್ನ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು 127 ದಾರದಿಂದ ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ, ಸ್ಟಿಫಾಗಿ ಕೂಡ ಬಂದಿದೆ. ಈ ಡಿಸೈನ್ಗೆ ನಾವು 1000ಇಂದ 1100 1200ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡ್ಕೊಂಡು ಚಾರ್ಜ್ನ ಮಾಡಿ. ಇಷ್ಟೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದೇನೆಂದರೆ ಫ್ರೆಂಡ್ಸ್, ನೋಡಿ ನಾನು ಈ ಕಡೆ ಭಾಗದಲ್ಲಿ 4 ಡಬಲ್ ಕ್ರೋಶೆ ಮಾಡಿದ್ದೀನಿ ಒಂದು 2 ಚೈನ್ ಒಳಗಡೆ. ಬಟ್ ಇಲ್ಲಿ 5 ಮಾಡಿದ್ದೀನಿ. ಹೇಗೆ ಕಾಣಿಸುತ್ತೆ ನೋಡೋಣ ಅಂತ. ಬಟ್ ಅದು ಸ್ವಲ್ಪ ಫೋಲ್ಡ್ ಆಗ್ತಾಯಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಆಗಲೇ ಏನಾದರೂ ಪ್ಲೇಸ್ ಇದ್ದರೆ 5 ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕೆ ಅಲ್ಲಿ ಮಾಡೋಕ್ಕೆ ಹೋಗಬೇಡಿ, ಈ ಥರ ಫೋಲ್ಡ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಡಿಸೈನ್ ಮಾತ್ರ ಸಖತ್ತಾಗಿ ಬರುತ್ತೆ. ಖಂಡಿತ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಕೀಪ್ ಆನ್ ದ ವಾಚಿಂಗ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ಡಿಸೈನ್ ನನಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.